ಶಾಲೆ ಆಯಿತು. ಅಷ್ಟೇ ಅಲ್ಲ ಸರ್, ಎಷ್ಟು ಬಡ ಕುಟುಂಬಗಳಿಗೆ ಆಸರೆ ಆಯಿತು. ನೀವು ಕೊಟ್ಟ ಹಣದಿಂದ ಒಂದು ಆಂಪ್ಲಿಫೈಯರ್ ರಿಪೇರಿ ಆಯಿತು, ಒಂದು ಕೀಬೋರ್ಡ್ ರಿಪೇರಿ ಆಯಿತು. ಒಟ್ಟು ನೀವು ಕೊಟ್ಟ ಹಣದಿಂದ ನಮ್ಮ ಊರೇ ಉದ್ಧಾರ ಆಯಿತು ಸರ್. ಊರಿಗೆ ಎಟ್ಟೆಲ್ಲ ಒಳ್ಳೇದು ಮಾಡಿದ್ರಿ, ನಾ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ಅನ್ರಿ. ಇದಕ್ಕೆಲ್ಲ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ, ಸಹಕಾರವೇ ಕಾರಣ. ನಿಜ ಸರ್. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದು ಕೊಟ್ಟಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು, ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು. ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಗುರು ಹಿರಿಯರ ಅನುಭವದ ಪಾಠವನ್ನು ಹೇಳಿಕೊಟ್ರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರೆಲ್ಲರಿಗೆ ತುಂಬಾ ಕೃತಜ್ಞರಾಗಿದ್ದೇನೆ. ಆಯ್ತು, 3 ತಿಂಗಳು ಮುತ್ತೈದೆ ಆಗಿ ಬಾಳ. 3 ತಿಂಗಳಾಗಿಂದ ನಾ ಏನು ರಂಡಿ ಮುಂಡಿ ಆಗ್ಲಿ? ಒಂದು ವಿಷಯ ನಾನು ತಿಳಿಸಲೇಬೇಕು. ಪ್ಲೀಸ್ ಸರ್. ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರಿಸ್ಗಳು ಸುಟ್ಟಾಕಿ ಜೀವಂತವಾಗಿ ಹುಟ್ಟೋರು ಮುದಕವಿ ಗ್ರಾಮಕ್ಕೆ ಕಾಲಿಟ್ಟಿದ್ದನೆಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿ ಅರುಣ, ಇಲ್ಲಿಯ ಮಣ್ಣಿನ ಗುಣ. ನಾನು ಆಮೇಲೆ ಮಾಡಿದ್ರೆ ಸ್ನೇಹಿತರ ಮನೆಯವರಿಗೆ ಬಂದಿದ್ದಾರೆ, ಅವ್ರಿಗೋಸ್ಕರ ಬರುವಾಗ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಯಾವ ಸತ್ತು ಅದರ್ರಿ ಸೋನುಗೌಡ ವಿಡಿಯೋ ಮಾಡ್ಯಾಳ ಬಚ್ಚಲ್ದ ಕೂತದ ಇಲ್ರಿ, ಇವಂಗ ಕೊಡ್ರಿ ಸರ್. ಇವ್ ಭಾಳ ಚಂದ ವಿಡಿಯೋ ಮಾಡ್ತಾನ್ರಿ, ಆದ್ರೆ ನೋಡೋರು ಕಣ್ಣು ಆದ್ರೆ ನಾವು ಜವಾಬ್ದಾರಿ ಅಲ್ರಿ. ಅಲ್ಲ, ನಾನು ತಂದಿರೋ ಸಟ್ ಅಲ್ಲ, ಮತ್ತೇನ್ ತುಂಬಿದ್ರಿ? ಸೇಬು ಹಣ್ಣು ತಂದಿದ್ದೀನಿ ಸರ್. ಅವ್ನು ತಿನ್ನಾಕ ಬಾಯಾಗ ಹಲ್ಲು ಯಾರಿಗೆ ಉಳ್ದವ್ರಿ? ನಿಮ್ಮಲ್ಲ ಸ್ಟಾರ್ ತಿಂದು ಉಂಟುಂಟ್ಲೇನ ಕಟ್ಕೊಂಡು ಸುಗ್ಯವ್ರಿ ಎಲ್ಲ ಅಂತವೆಲ್ಲ ಯಾಕೆ ತರಕ್ ಹೋಗಿರಿ? ಅದು ಬಿಡ್ರಿ ಪರ ಅವ್ರಿಗೆ ಮತ್ತೆ ಬರುತ್ತಲೇ ಫೋನ್ ಹಚ್ಚಿ ಹೇಳಿದ್ನಲ್ರಿ. ಏನದು? ಚಲೋ 2 ಹಳದಿ ಕಲರ್ ಅಂಡರ್ವೇರ್ ಹೇಳಿದ್ನಲ್ರಿ. ಎಲ್ಲಿ ಆರ್ಮಿ ಒಳಗಿನವ? ಹ್ಞೂ ರೀ, ಇಲ್ಲಿ ತಡಿವಲ್ಲವ್ರಿ. ನಮ್ಮ ಎಂಥವ್ ತಂದಿರ್ತಾಳೆ, ಕೆರೂರು ಸಂತೆ ತಂದಿರ್ತಾಳ್ರಿ. ಬಿಸಿಲಿಗೆ ಒಣಾಕಿದಲ್ಲಿ ಮಳಿ ನೀರಿಗೆ ತೂತು ಬಿದ್ದಿರ್ತಾವ್ರಿ ಅವು. ಅಲ್ಲಿ ಮಾತ್ರ ಗಟ್ಮುಟ್ಟಿರ್ತಾವ್ರಿ. ಬೇಕಾದಂಗೆ ಹಿಂಗ ಮಾಡಿದ್ರೆ ಹರಿಯಂಗಿಲ್ಲ. ಒಂದು ಕೆಲಸ ಮಾಡಿ, ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನೇ ಹೋಗಿ ತರುವಂತೆ. ಆ ಪುಣ್ಯ ತಗದ ಮಾಡ್ಬೇಡಿ. ಯಾಕೆ, ಏನಾಗುತ್ತೆ? ಕಾರ್ಡ್ ತಗೊಂದಿನ ಕ್ಯಾಂಟೀನ್ ಮುಟ್ರಂಗಿಲ್ಲ. ಊರಾನ ಒಟ್ರು ದೋಸ್ತರ ಮೇಲೆ ಫೋನ್ ಹಚ್ತಾರ. ಏನಂತ? ಜಾತ್ರೆ ಐತಿ, 4ರದೊಂದು ತೊಂಬ, 2ರದೊಂದು ತೊಂಬತ್ತಾರ್ರಿ. ಎಲ್ಲಿ ಮತ್ತೆ ಕೈ ಚೀಲ ಹಿಡ್ಕೊಂಡ್ ಅಡ್ಡಿಲ್ಲ. ನಾ ಬ್ಯಾಡ್ ಬಿಡ್ರಿ, ಅವರಿಗೆ ಬಿಡ್ರಿ ತೊಂಬಂದ್. ಅಪ್ಪರ ಸರಿ ಇಲ್ಲ ಅವ್ವಾರ ಎಚ್ಚಟ್ ಇವ್ರ ಅನ್ರಿ. ಯಪ್ಪ ಕನ್ಫ್ಯೂಸ್ನಾಗ ಹೇಳ್ಬೇಡ್ರಿ ನೀವು, ಕರೆಕ್ಟ್ ಹೇಳ್ರಿ. ಇವ್ರ ಅನ್ರಿ ಅವ್ರ. ಯಾಕೆ ನಿನಗೆ ಯಾಕೆ ಅನುಮಾನ? ಮತ್ ಮೊನ್ನೆ ಸಲ ಬಂದ ಫೋಟೋ ಬೇರೆ ತೋರಿಸಿದ್ರಿ. ಆ ಫೋಟೋದಾಗ ನೋಡಿದ್ರ ಅವ್ರು ರಮ್ಯ ಇದ್ದಂಗಿದ್ರು. ಇವ್ರು ದಂಡು ಪಳ್ಳೆ ಪಿಕ್ಚರ್ ಇರೋ ನೀ ಪೂಜಾ ಗಾಂಧಿ ಇದ್ದಂಗ ಅದಾರಲ್ರಿ. ಹಂಗ ಹಾಕಿ ನೋಡಿ ಅದಕ್ಕೆ ಪರ್ಕ್ ಕಾಣಕತ್ತಾರ ಅವ್ರು. ಅಲ್ಲ, ಇವಳದೇ ಫೋಟೋ ಅದು. ಮದುವೆ ಮುಂಚೆ ಫೋಟೋ ಅದು. ಮದ್ವಿ ಮೊದ್ಲೇನ್ರಿ? ಹೌದು. ಹಂಗಾರ ಮದುವೆ ಹೂ ತರ ಇದ್ದವ್ರು ನಿಮ್ಮ ಕೈಯ ಸಿಕ್ ಮದುವೆ ಆದಿಂದ ಹೂಕೋಸಾಗ್ಯಾರ. ಸ್ವಲ್ಪ ಅರಿಶಿನ ಇರ್ಬೇಡ ಮನುಷ್ಯ ಪರಕ್ ಆಕತ್ತಾಳೆಪ್ಪ. ಅಲ್ಲ ನೋಡಪ್ಪ, ನೋಡಿ ಒಟ್ಟು. ಅಲ್ಲ, ನಿಂದು ಮುಂದೆ ಪರಕ್ ಆಗುತ್ತೆ. ನಿಂದು ನಂದೇನ್ ಪರಕ್ ಆಕತ್ತಪ್ಪ? ನನ್ನ ಜೀವನಾನ ಪರಕ್ ಆಗಿ ಕೂತತ್ತೆ. ಮದುವೆ ಹಾಕತ್ತಿ ಅನ್ನೋ ನಸಕ್ನಾಗ ಕನಸು ಅಟ್ಟ ಬೀಳ್ತಾವ ಹೊರತು ಅದೇ ನೆರವೇರದಿಲ್ಲ ಬಿಡ. ಯಾಕೆ, ಏನಾಗತ್ತೆ? ಏನ್ ಒಂದ್ ರೆಡಿ ಹಾಕೋರ್ರಿ ಮತ್ತು ನಮಗ್ ಬರಗಾಲರಿ ಇತ್ತಾಗ ಏನ್ ಬಾಳೆ ಚಲೋ ಇಲ್ಲಪ್ಪ. ನೀವ್ ಒಂದ ಇದ್ರು ಮತ್ತೊಂದು ಸ್ಟೆಪ್ ಇಟ್ಕೊಂಡ್ರೆ ಆರಾಮದೀನಿ. ಅವ್ರನ್ನೇನ್ ಕೇಳ್ತೀಯ? ಸುಮ್ಮನೆ ಸೇಬು ಹಣ್ಣನ್ ಬೇಡ, ನಿಮಗೆ ಇಷ್ಟ ಅಂತ ಹೋಳಿಗೆ ಮಾಡಿದ್ದೆ ನಾನು. ಏನ್ ಮಾಡ್ಯವ ಹೋಳಿಗೆ? ಇವ ನಮ್ನಿಬ್ಬರನ್ನು ಚಂದಂಗ ನೋಡು, ಅಂತ ಹೊಲಸಾಟ್ ಕಸ ತಿನ್ನುವಂಗ. ಮತ್ತೆ ಏನ್ ತಿಂತೀರಿ ನೀವು? ಸರ ನಮ್ಗೆ ಹೇಳ್ಬೇಕಂದ್ರೆ ಹೋಳಿಗೆ ಕರ್ಚಿಕಾಯಿ ಆಗಿ ಬರುದಿಲ್ಲ. ನಮ್ಗೇನಿದ್ರು ಮಸಾಲೆ ರೈಸ, ಸ್ವಲ್ಪ ಡಾಲ, ಒಂದ್ ಎಗ್ ರೈಸ ಇರ್ಲಿಲ್ಲ ಅಂದ್ರೆ ತೊಡೆ ಎಗ್ ಬುರ್ಸ್ ಆದ್ರೆ ಸಾಂಬಾರ್ ಮಾಡಿ ಕೊಟ್ರು ನಡೀತೈತಿ. ನಸಕ್ನೇನ್ ಮಟ್ಟ ಬಾಯಿ ರವ ಅಂದಿರ್ಬೇಕು. ಮಾಡಕ್ ಬರಲ್ಲಪ್ಪ, ನಾಳೆ ಗುರುವಾರ ಐತಿ. ಗುರುವಾರ ಪಾಲಿಸ್ತೀರಿ? ಅಲ್ಲ, ನಮ್ಮ ಊರಲ್ಲಿ ಜಾತ್ರೆ ಇಲ್ಲ, ಅದಕ್ಕೆಲ್ಲ ಪಾಲಿಸ್ತೀರಿ. ಬಾ ಚಲೋ ಆತ್ರಿ, ಹಿಂಗ ಪಾಲಿಸ್ಕೊಂಡವ್ರಿ. ಆದ್ರೆ ನನಗ್ ತಿಳಿದದ್ದೊಂದು ಹೇಳ್ರಿ ಅಪ್ಪ. ಬರೀ ಉಣ್ಣದ ರೋಗ ತಿನ್ನೋದ್ ರೋಗ ಪಾಲಿಸ್ಬಾರ್ದ್ರಿ. ಮತ್ತೇನು ಪಾಲಿಸ್ಬೇಕು? ಬರಬ್ಬರ್ ಪಾಲ್ಸಾರ ಅಂದ್ರೆ ಹಾಸಿಗೆ ಪತ್ತೆ ಮಾಡ್ಬೇಕ್ರಿ. ನಿಮ್ಗ
ನಿಮಗೆ ಆಗತ್ರಿ ಭಾಳ ದಿವ್ಸಕ್ಕೆ ಬಂದ್ರಿ ಅಪ್ಪ ಅವ್ವಾರಿಗೆ ಮೊದಲು ನಕ್ಷತ್ರ ಎಣಸಾಕ ಹಚ್ಚಪ್ಪ ರೀ ಅಲ್ಲಿ ನೋಡಿ ನಮ್ಮ ಮಗ ಮಹೇಂದ್ರ ಬಂದ. ಯಾವ ಆ ಮಹೇಂದ್ರ ಬುಲೋರ ಪಿಕಪ್ ಇವಂದರ್ರಿ ಅದು ಉಳ್ಳಾಗಡ್ಡಿ ಬಾಡಿಗೆ ಹೊಡ್ಯಾಕ ತಂದಿರು ಒಟ್ಟು ಉಳ್ಳಾಗಡ್ಡಿ ಮಳಿ ನೀರ ಕೊಚ್ಕೊಂಡವ ಅದು ಇನ್ನೇಲಿ ಬಾಡಿಗೆ ಬರ್ಬೇಕು. ನಾನೇನ್ ಹೇಳ್ತಾ ಇದ್ದೆ, ನೀವಿಬ್ರು ಏನ್ ಮಾತಾಡಕತ್ತೀರಿ? ಗಾಡಿ ರೀ ಗಾಡಿ ಎಲ್ಲೋ ನನ್ನ ಮಗ ಮಹೇಂದ್ರ. ಇದೇನ್ರಿ ಅವರ ನೀವು ವಿಚಿತ್ರ ಇದಿರ್ರಿ. ಯಾಕೋ? ಅಲ್ರಿ ಮಗ ಅಂದ್ರ ಮಹೇಂದ್ರ ಸುಜುಕಿ ಪಲ್ಸರ್ ಹೆಸರು ಇಡ್ತಾರನ್ರಿ. ಇರೋ ಒಬ್ಬನೇ ಮಗ, ನಾ ಮುದ್ದಾಗಿ ಇಟ್ಟಿದ್ದೇನೆ ಅವನಿಗೆ ಮಹೇಂದ್ರ ಅಂತೇಳಿ. ಇನ್ನೊಂದು ಹುಟ್ಟಿತ್ತಂದ್ರ ಅದಕ್ಕೆ ಅಶೋಕ ಲೈಲ್ಯಾಂಡ್ ಅಂತ ಇಡ್ತಿದ್ರು, ಟಾಟಾ ಏಸಿ ಅಂತ ಇರ್ತಿದ್ರ. ಇರ್ಲಿ ಬಿಡ್ಲಿ ಅವ್ರ ಮಗ ತೆಂತ ನೋಡ್ಯಾರ ನೋಡೋಣ ಗೊತ್ತ. ಇವ್ ನಿಮ್ ಮಗ ಅನ್ರಿ ಮೇಡಮ್ ಅವ್ರ ನೀವು ಒಡ ಹೊಡೆದ್ರಲ್ರಿ ನೀವು ಚಲೋ ಅದಿರ್ರಿ. ಕಡಿಕ್ ಯಾರಿಗಾರ ಫೋನ್ ಹಚ್ಚಿ ಇಲ್ಲಿ ನಿಂದ್ರು ಅಲ್ಲಿ ನಿಂದ್ರು ಆಗ್ತಿರ್ರಿ. ನಿಮ್ ಮಗ ಏನ್ ಕೆಟ್ಟದನ್ರಿ? ಯಾಕೆ ಏನ್ ಮಾಡ್ದ? ಅವ್ರ ಕೈ ಕಾಲ್ ಬಿದ್ದು ಇಮ್ಮಲ್ ತಿನ್ನಾಕತ್ತೀವಿ ಅಳಿಗಾಡ್ಸ್ಕೊತ್ ನಿಂತಿವ್ರಿ ಪಾಟ್ನ ಪಡೆದ್ ಹೋಗ್ಬಿಟ್ರಿ ಸರ. ಅಲ್ಲ ತಿನ್ನೋ ತಪ್ಪ. ಹ್ಞೂ ಸರ್. ಅಲ್ಲ ತಿನ್ನೋ ತಪ್ಪತ್ತ ಬಡ್ದಿದ್ದ ಅವನು. ಇಮ್ಮಲ್ ಅಳಿಗಾಡ್ಸಿದ್ ಬಡ್ದು ಆದ್ರ ಇಮ್ಮಲ್ ತಪ್ಪತ್ ಬಡ್ದು ಆದ್ರ. ಅಲ್ಲ ತಿನ್ನೋ ತಪ್ಪು, ಹಾಗೆಲ್ಲ ತಿನ್ನಬಾರ್ದು. ಮತ್ ತೆಳಗ್ ಬಿದ್ದದ ಅರ್ಧ ಅವ್ಯಾಕ್ ತಿಂದು ಆದ್ರಿ. ಸರಿ ಇವಂಗ್ ನ್ಯಾಯ ಕೊಡಿಸ್ರಿ, ಮೊದಲು ಇವಂಗ್ ನ್ಯಾಯ ಕೊಡಿಸ್ರಿ. ಇದು ಕೂತಾಗ್ರಿ ಚರ್ಗಿ ಒದ್ದೊಕ್ಕನ ಮುಂದ ಕಲ್ಲಿದ್ದು ಪುಣ್ಯ ರೀ. ಇರ್ಲಿಲ್ಲ ಅಂದ್ರ ಊರ ನೆನ ಎಲ್ಲ ಇವನಿಂದ ಅಡ್ಡಾಡ್ತಿದ್ವಿ ಇಲ್ರಿ. ನರ್ಸ್ ಬೆನ್ ಹತ್ತೇವ್ರಿ, ಒಂದಕ್ಕೆ ಅನ್ಯಾಯ ಮಾಡಿಲ್ರಿ, ಅಟ್ಟು ಒಳಗ ಹೊಗಸ್ಕೊಂಡ್ರಿ ಅವ್. ಸರ ಅಲ್ಲ ಎಲ್ಲಿ ಕೂತಿದ್ದ ಅಂತಿಮ? ದಾರಿ ದಂಡಿರಿ, ರಸ್ತಾ ಮೇಲೆ ಕೂಡಬಾರ್ದು ಸರ. ರಸ್ತಾದಾಗ ಕೂತಾನ್ರಿ ಬಂದ್ ನಿಮ್ ಅಡಿಗೆ ಮನ್ಯಾಗ ಕೂತ. ಅಲ್ಲ ಶೌಚಾಲಯದಾಗ ಕುಂಡಿರ್ಬೇಕು. ಮನ್ಯಾಗ ಕೂತಿದ್ರೆ ಅವನು ಬ್ಯಾರೇನೆ ಮಾಡ್ತಿದ್ದ. ನರಸ್ ಬದ್ಲಿ ಬ್ಯಾರೇನ ಇವ್ರೇನ ಅವ್ರ ಮಗನ್ ಬಿಟ್ಟು ಕೊಡೋಂಗ್ ಕಾಣೋದಿಲ್ಲಪ್ಪ. ಏವ ಬೇಡವ ನೀ ಲಗು ನಕ್ಷತ್ರ ನೋಡ. ಅಲ್ಲ ಮನಿ ತರ ಬಂದಿರ ಹಾಗೆ ಹೋಗ್ಬೇಡಿ, ಊಟ ಮಾಡ್ಕೊಂಡು ನಿಮ್ ಕೈಯನ್ನೇನು ತಿತ್ತೀವಿ. ಆದ್ರೆ ನಿಮ್ ಮಗ ಬಾಳ್ ಕೆಟ್ಟದನ್ರಿ. ಮತ್ತೆ ಬಂದ್ ನೀವು ಊಟ ಮಾಡೋದಿಲ್ಲ? ಒಟ್ಟ ಬ್ಯಾಡ ಸರ್. ಸಂಗೀತಗಾರರು ಮಾಡಂಗಿಲ್ಲ, ನೀವು ಮಾಡಂಗಿಲ್ಲ ಸರ್. ನಾವು ಅಲ್ಲೇ ಬರ್ಬೇಕಾದ್ರೆ ಎಗ್ ರೈಸ್ ಬೈಟ್ ಎಗ್ ಇಂಥದ್ದೆಲ್ಲ ತಿಂದು ಬಂದ್ಬಿಟ್ಟಿರ್ತೀವ್ರಿ. ಯಾಕಂದ್ರೆ ಊರೇನವ್ರದ್ದು ಅನ್ನ ಸರ್ ನಮಗೆ ಆವಾಗಂಗಿಲ್ಲ. ಯಾಕಂದ್ರೆ ನಾವು ಇದ್ದಾರದೀವು. ಏನೋ ಇಟ್ಟಲ್ಲಿ ಒಬ್ಬ ಬಡು ಮನುಷ್ಯ ಅದ, ನಾವು ತಿತ್ತಾನ ನಮ್ಗೇನು ಕಡಿಮೆ ಆಗೈತ್ರಿ. ಹೊಟ್ಟು ನೋಡ್ರಲ್ಲ ನಮ್ದು ಹಂಗೈತಿ. ನಾವು ಹಿಂಗೆ ಕೀಬೋರ್ಡ್ ಮಾಡಿ ಟುಡು ಪ್ಯಾಡ್ ಬಾರಿಸಿದ್ವಿ ಅಂದ್ರೆ ನಮಗೆ ಮುಂಜಾನೆ ಅಂತ ರಗಡ್ ಪೇಮೆಂಟ್ ಕೊಡ್ತಾರೆ ಸರ್. ನಾವು ಏನಿದ್ರು ಯಾವಂದಾಗ ಸೆಕೆಂಡ್ ವೈಪ್ದಾಗ ಇಂಥದ್ರು ಗಟ್ಟ ಊಟ ಮಾಡ್ತೀವಿ ಸರ್. ಹಾಂ ಸರ್, ಕ್ಷಮಿರ್ಲಿ ಸರ್, ಬರ್ತೀವಿ ಮತ್ತೆ ಸಿಗೋಣ. ನಿಮ್ಮ ಭೇಟಿ ರಾತ್ರಿ 1. ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕೆಂದು ನಾನು 100 ಜನ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ದು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣಗಳ ನಿನ್ನನ್ನೇ ಹುಡುಕ್ತಾ ಇದ್ದು. ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಲ್ಲ. ಹೇಗಿದೆಯೋ ಕಂದ, ಹೇಗಿದೆಯಾ? ಯಾಕೆ ಕಾಣ್ತಾ ಇದ್ರೆ ಏನು? ನನ್ನ ಮಗ ಆದ್ಮೇಲೆ ಒಳ್ಳೆ ಮಣ್ಣಮತ್ತೆ ಇದ್ದಾಗಿದೆಯಲ್ಲ. ಅಂದಾಗೆ ಯಾರಿ ಹುಡುಗಿ? ಇವಳು ನನ್ನ ಹೆಂಡತಿ ಅದಳ, ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳಾನ? ನನ್ನ ಹೆಂಡತಿ ಶರ್ಮಿಳಾ. ಏನ್ ಹೇಳ್ತಾ ಇದೀಯ ನೀನು? ಹೇಳ್ತಿರೋ ಮಾತು ಕಾರಣ ಐತಿವಾ? ಕಾರಣ ಐತಿ. ನೋಡು, ಪ್ರೀತಿ ಮಾಡಿದ ಹುಡುಗಿ ಅದಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡ್ಕೊಂಡು ನೇರವಾಗಿ ಮನೆಗೆ ಬಂದಿದ್ದೆ. ಹೆಣ್ಣು ಮುಂದೆ ಮನೆಯಾಗ ಇರ್ತಾಳು. ಎಷ್ಟು ಸಾಕು, ಇನ್ನು ಸಾಕಪ್ಪ ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದಪ್ಪನಿಗೆ ಮರೆಯಲಾರ ಕಾಣಿಕೆಯನ್ನೇ ಕೊಟ್ಟೆ. ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದೆ. ಒಳ್ಳೆ ಮನೆತನದ ಹೆಣ್ಣು ನೋಡಿ ನೀನು ಮದುವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರೇನ್ರಿ, ನಾನೊಬ್ಳು ಬಿಕಾರಿ, ಲಜ್ಜೆ ಗೆಟ್ಟವಳು, ಹೊಲಸು ಮನೆಯಿಂದ ಬಂದಿನಿ ಅಂತ ತಿಳ್ಕೊಂಡಿದ್ದೀರೇನು? ಏನ್ ಮಾತನಾಡ್ತಾ ಇದ್ದೀರಾ? ಮಾತಿಗೆ ಸ್ವಲ್ಪ ಹಿಡಿತಾ ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿನ್ ನೋಡಿ ಕನ್ಯಾ ತರಬೇಕಂತ. ಏನ್ರಿದು? ನಾನೊಬ್ಳು ಕೀಳು ಜಾತಿಗಳು, ಯಾರು ಇಲ್ಲದ ಅನಾಥೆ,
ನಡತೆ ಗೆಟ್ಟವಳು ಮಗಳು ಅಂತ ತಾಯಿ ಬಾಯಿಗೆ ಬಂದಾಗೆ ಮಾತನಾಡಿದ್ರು. ಅದನ್ನು ಕೇಳಿಸ್ಕೊಂಡು ಕಲ್ಲು ನಿಂತ ಹಾಗೆ ಸುಮ್ಮನೆ ನಿಂತು ಬಿಟ್ಟಿಲ್ಲ. ಹೇಳ್ರಿ ಇದು ಏನ್? ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲಸ ನನ್ನ ಹೊಟ್ಟೆ ಉರಿಯಕತ್ತವ. ಆ ಸಂಕಕ್ಕ ನನ್ನ ಮಗನಿಗೆ ಸೋಕ್ ಸುಮ್ನಿರೋ. ಇನ್ನು ಮುಂದೆ ನೇಣೆ ಮಾತಾಡ್ತಿದ್ರು ನನ್ನ ಜೊತೆನೆ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಇವಳು ನನ್ನ ಹೆಂಡತಿ. ಹೆಣ್ಣು ಮುಂದೆ ನನ್ನೊಂದಿಗೆ ನೀನು ಏನು ಹೇಳ್ಕೊಡ್ದು, ಏನು ಮಾತಾಡ್ಕೊಡ್ದು. ಬಾಯಿ ಮುಚ್ಕೊಂಡು ಇರ್ಬೇಕಷ್ಟೇ. ಹೆಚ್ಚಾಗಿ ಮಾತಾಡಿದ್ರೆ ನಿನ್ನ ಸುಮತಿ, ಒಂದೇ ಒಂದು ಕತ್ತಿರೋ ಅಗಸ ಅದರ ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇವನೊಬ್ಬನೇ ಮಗ, ನಾವು ಕೂಡ ಹಾಗೆ ಬೆಳೆಸಲು ಈಗ ಅನಿಸ್ತಾ ಇದೆ ನನಗೆ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ಇದು ಈಗ ಕತ್ತಿಯಾಗಿ ನಂತೀಯೇನ? ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ? ಇಲ್ಲಿ ನಿನ್ನ ಸಿಲ್ಟ್ ಹೊಡೆದು ನಿನ್ನ ಕೈಗಳಿಗೆ ಕೆಲಸ ಮಾಡೋ ಯಾವ ಸಿಪಾಯಿಗಳಿಲ್ಲ, ಯಾವ ಸೈನಿಕರು ಇಲ್ಲ, ಅಲ್ಲ. ಹ್ಯಾಂಡ್ ಮುಂದೆನೆ ಇದ್ದು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾರು ಮಾತಾಡಿದ್ರೆ ನಿನ್ನ